ಹಾಯ್ ಹಲೋ ನಮಸ್ಕಾರ. ಸದಾ ಮೇಕಪ್ ನಲ್ಲಿ ಮುಳುಗಿರೋ ಸುಂದರಿಯರಿಗೆ ಮೇಕಪ್ ಇಲ್ಲದೆ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ನ್ಯಾಚುರಲ್ ಬ್ಯೂಟಿ ಟಿಪ್ಸ್ ನಿಂದಾನೇ ಸೌಂದರ್ಯ ಕಾಪಾಡ್ಕೊಳ್ತೀನಿ ಅನ್ನೋ ಹೆಣ್ಣು ಮಗಳಿಗೆ, ಮನೆಯಲ್ಲಿ ಕ್ರಿಯೇಟಿವ್ ಕಲೆಗಳನ್ನ ಮಾಡೋ ಗೃಹಿಣಿಯರಿಗೆ, ಮೇಕಪ್ ಇಲ್ಲಿ ಆಕ್ಸರೀಸ್ ಇಲ್ಲಿ ಸದಾ ವೆರೈಟಿ ಬಯಸೋ ಕಾಲೇಜ್ ಕ್ವೀನ್ ಗಳಿಗೆ ನಿಮ್ಮ ನೆಚ್ಚಿನ ಚೆಂದುಳ್ಳಿ ಚಿಲ್ವೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಇಂಚ್ರಾ. ನಾನು ಹೇಳಿದ ಹಾಗೆ ಕೆಲವೊಬ್ರು ನ್ಯಾಚುರಲ್ ಆಗಿರ್ಬೇಕು ಅಂತ ಇಷ್ಟಪಟ್ರೆ, ಇನ್ನು ಕೆಲವೊಬ್ರು ಮೇಕಪ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ. ಅವರ ಡಾರ್ಕ್ ಸರ್ಕಲ್ಸ್ ಅಥವಾ ಆಕ್ನೆ, ಪಿಂಪಲ್ ಮಾರ್ಕ್ಸ್ ಕವರ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ. ಇನ್ನು ಕೆಲವೊಬ್ರು ಮೇಕಪ್ ಮಾಡ್ಕೊಂಡು ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂತ ಇಷ್ಟಪಡ್ತಾರೆ. ಸೊ ಡೈಲಿ ಮೇಕಪ್ ಅಂತ ಹೇಳಿದಾಗ ನೀವು ಏನನ್ನ ಅಪ್ಲೈ ಮಾಡಿದ್ರೆ ನ್ಯಾಚುರಲ್ ಆಗಿರುತ್ತೆ, ಲೈಟ್ ಆಗಿರುತ್ತೆ, ಆ್ಯಂಡ್ ಆಲ್ಸೋ ನೀವು ಅದನ್ನು ಫುಲ್ ಡೇ ಕ್ಯಾರಿ ಮಾಡ್ಬೋದು. ಈ ರೀತಿ ಸಾಕಷ್ಟು ಕ್ವೆಶನ್ಸ್ ನಮ್ಮ ಚೆಂದುಳ್ಳಿ ಚೆಲುವೆ ವೀಕ್ಷಕರಿಗೆ ಖಂಡಿತ ಇದ್ದೇ ಇರುತ್ತೆ. ಅದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಮೇಕಪ್ ಆರ್ಟಿಸ್ಟ್ ಪ್ರಿಯಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಇಂಚರ. ಹೌ ಆರ್ ಯು ಡೂಯಿಂಗ್ ಟುಡೇ? ಯಾ ಫೈನ್. ಹೌ ಆರ್ ಯು? ವೆರಿ ವೆಲ್, ಥ್ಯಾಂಕ್ ಯು. ಸೊ ಈಗ ಡೈಲಿ ಮೇಕಪ್ ಅಂತ ನಾ ಹೇಳ್ತಾ ಇದ್ದೆ. ಡೈಲಿ ಮೇಕಪ್ ಅಂತ ಹೇಳಿದ್ರೆ ಸಾಕಷ್ಟು ಕ್ವೆಶನ್ಸ್ ಇದೆ. ಕನ್ಸಿಲರ್ ಹಾಕ್ಲಾ, ಬೇಡ ಡೈರೆಕ್ಟ್ ಫೌಂಡೇಶನ್ ಹಾಕ್ಲಾ, ಇಲ್ಲ ಸನ್ಸ್ಕ್ರೀನ್ ಹಾಕಿ ದೆನ್ ಐ ಹ್ಯಾವ್ ಟು ಸ್ಟಾರ್ಟ್, ಹೇಗೆ ಅಂತ ಹೇಳಿ. ಸೊ ಡೈಲಿ ಮೇಕಪ್ ನೀವು ತೋರಿಸುವಾಗ ಯಾವ ರೀತಿ ಅದನ್ನ ನೀವು ತೋರಿಸ್ಕೊಡ್ತಾ ಇರೋದು ಇವತ್ತು ಅಂತ ಹೇಳಿ? ಡೈಲಿ ಮೇಕಪ್ ಅನ್ನೋದು ಇವಾಗ ಈಚ್ ಒನ್ಸ್ ಕಂಫರ್ಟ್. ಇವಾಗ ಒಬ್ಬೊಬ್ಬರಿಗೆ ಬಂದ್ಬಿಟ್ಟು ಇಲ್ಲ ನನಗೆ ನ್ಯಾಚುರಲ್ ಆಗೇ ಇರಬೇಕು, ಮೊಡವೆ ಮಾರ್ಕ್ಸು, ಪಿಂಪಲ್ ಆಕ್ನೆ ಮಾರ್ಕ್ಸ್ ಇರ್ಬೋದು, ಸ್ಕಾರ್ಸ್ ಇರ್ಬೋದು, ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಬಟ್ ದೇ ವೆರಿ ಕಂಫರ್ಟಬಲ್ ಟು ಕ್ಯಾರಿ ಇಟ್. ಸೊ ಇಟ್ ಈಸ್ ಓಕೆ. ಅವ್ರಿಗೆ ಬರೀ ನಾನು ಒಂದು ಲಿಪ್ ಗ್ಲಾಸ್ ಹಾಕೋತೀನಿ, ದಟ್ ಇಸ್ ಮೈ ಡೈಲಿ ಮೇಕಪ್ ಅಂತ ಅನ್ಕೋಬೋದು. ಆ್ಯಂಡ್ ಇನ್ನೊಬ್ಬರಿಗೆ ಬಂದ್ಬಿಟ್ಟು ಇಲ್ಲ ನಾನು ಫುಲ್ ಕವರೇಜ್ ಮಾಡಬೇಕು, ನನಗೆ ಚೂರು ಮಾರ್ಕ್ಸ್ ಕಾಣಿಸ್ಬಾರ್ದು, ಅವಾಗಲೇ ನನಗೆ ಮೇಕಪ್ ಅಂತ ಅನ್ನೋ ಅಭಿಪ್ರಾಯದಲ್ಲಿರೋರು ಇದ್ದಾರೆ. ಸೊ ಬೋತ್ ಆರ್ ಕರೆಕ್ಟ್. ನೋಬಡಿ ಈಸ್ ರಾಂಗ್. ಮೇಕಪ್ ಇಸ್ ಸಮಥಿಂಗ್ ದಟ್ ಮೇಕ್ಸ್ ಯು more powerful in the way that you believe is powerful. ನಮಗೆ ಯಾವ್ದು ರೀತಿಯಲ್ಲಿ ಪಾಪುಲ್ ಆಗಿ ಕಾಣಿಸ್ಬೋದು ಅಂತ ನಮಗೆ ಅನ್ಸುತ್ತೋ ಅದು ಮೋಸ್ಟ್ ಇಂಪಾರ್ಟೆಂಟ್. ಅಂಡ್ ಮೇಕಪ್ ಅಂತ ಹೇಳಿದಾಗ, ಮೇಕಪ್ ಮಾಡ್ಕೊಂಡಿದ್ರೆ ಅಂತ ಹೇಳಿದ್ರೆ ದೆರ್ ಆರ್ ಸಮ್ ಪೀಪಲ್ ಹೂ ಗೋ ಆನ್ ಆಸ್ಕಿಂಗ್, ನೀವು ಏನಕ್ಕೆ ಮೇಕಪ್ ಮಾಡ್ಕೊಂಡಿದ್ದೀರಾ, ಇನ್ನು ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇತ್ತಾ, ಅಥವಾ ಯಾರಾದ್ರೂ ನೋಡ್ಲಿ ಅಂತ ಮಾಡ್ಕೊಂಡ್ರೆ? ನಾಟ್ ರಿಯಲಿ. ಇಟ್ ಇಸ್ ದೇರ್ ಕಂಫರ್ಟ್. ಅವ್ರಿಗೆ ಕಂಫರ್ಟಬಲ್ ಇದ್ದಾರೆ ಅಂತ ಅನ್ಸಿದ್ರೆ ದಟ್ ಇಸ್ ದ ರೀಸನ್ ಅವ್ರು ಮೇಕಪ್ ಮಾಡ್ಕೊಂಡಿದ್ದಾರೆ. ನಾನು ಕಂಫರ್ಟಬಲ್ ಆಗಿರ್ಬೇಕು ಅಂತ, ನಾಟ್ ಬಿಕಾಸ್ ಸಂಬಡಿ ಎಲ್ಸ್ ವಿಲ್ ಬಿ ವಾಚಿಂಗ್ ಅಸ್. Absolutely, very true, very true. So it gives you the confidence when you are wearing makeup. ಇದು ಬೇರೆಯವರಿಗೋಸ್ಕರ ಚೆನ್ನಾಗಿ ಕಾಣಿಸ್ಬೋದು, ಹೌದು ಚೆನ್ನಾಗಿ ಕಾಣಿಸ್ತೀರಾ, ಬೇರೆಯವ್ರಿಗೂ ಆಕರ್ಷಕ, ಯು ವಿಲ್ ಲುಕ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಅಟ್ರಾಕ್ಟಿವ್, ಡೆಫಿನೆಟ್ ಆಗಿ ಎಸ್. ಬಟ್ ಮೋರ್ ದೆನ್ ದಟ್, ನೀವೊಂದು ಮೇಕಪ್ ಹಾಕೊಳ್ಳುವಾಗ ನಿಮಗೆ ಬರೋ ಒಂದು ಕಾನ್ಫಿಡೆನ್ಸ್, ನಿಮಗೆ ಬರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದು ಐ ಆಮ್ ಲುಕಿಂಗ್ ಬೆಟರ್ ದೆನ್ ವಾಟ್ ಐ ಲುಕ್ ಯೆಸ್ಟರ್ಡೇ ಅನ್ನೋದು ಇರುತ್ತೆ ಅಲ್ವಾ. ದಟ್ ಈಸ್ ದ ಮೇನ್ ಥಿಂಗ್ ಅಬೌಟ್ ಮೇಕಪ್. ಎಸ್. ಸೊ ಡೈಲಿ ಮೇಕಪ್ ಅಂತ ಹೇಳುವಾಗ ಈಗ ನಾವು ಮೆನ್ಷನ್ ಮಾಡೋದಾದ್ರೆ, ಆಫೀಸ್ ಹೋಗುವಾಗ ಕೆಲವ್ರಿಗೆ ಹಾಕೊಳ್ಳುವಂತ ಅಭ್ಯಾಸ ಇರುತ್ತೆ, ಆರ್ ಎಲ್ಸ್ ನಾವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಮೀಟ್ ಹೋಗ್ತಾ ಇದ್ದೀವಿ ಲಂಚ್ ಟೈಮಲ್ಲಿ, ಅಥವಾ ಆಫೀಸಲ್ಲಿ ಒಂದು ಸೆಮಿನಾರ್ ಇದೆ ಅವ್ರು ಒಂದು ಕಾನ್ಫರೆನ್ಸ್ ಹೋಗ್ತೀವಿ ಅನ್ನುವಾಗ ಆಬ್ವಿಯಸ್ಲಿ ಶುಡನ್ ಬಿ ಲೈಕ್ ಸೋ ಮಚ್ ಅಂತಾನು ಅನ್ಸ್ಬಾರ್ದು. ಸೊ ಆ ರೀತಿ ಇರುವಂತ ಮೇಕಪ್ ನೀವು ಹೇಗಿರ್ಬೇಕು ಅಂತ ಹೇಳ್ತೀರಾ? ಏನೇನೆಲ್ಲ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಪರ್ಫೆಕ್ಟ್ ಅಂತ ಹೇಳ್ತೀರಾ? ಸೊ ಒಂದು ಮೇಕಪ್ ಅನ್ನುವಾಗ ಯು ಕ್ಯಾನ್ ಅಪ್ಲೈ ಎವ್ರಿಥಿಂಗ್, ಕನ್ಸೀಲರ್ ಇಂದ ಹಿಡಿದು ಫೌಂಡೇಶನ್ ಇಂದ ಹಿಡಿದು ಲಿಪ್ಸ್ಟಿಕ್, ಐ ಶ್ಯಾಡೋಸ್, ಮಸ್ಕಾರಾ, ಫಾಲ್ಸ್ ಲ್ಯಾಶಸ್ ಎಲ್ಲಾನು ಸಹ ಅಪ್ಲೈ ಮಾಡ್ಬೋದು. ಬಟ್ ಇಫ್ ಯು ಡು ನಾಟ್ ವಾಂಟ್ ಟು ಲುಕ್ ಓವರ್ ದ ಟಾಪ್, ತುಂಬ ನಾನು ಮೇಕಪ್ ಮಾಡ್ಕೊಂಡು ಆಫೀಸಿಗೆ ಬಂದಿದ್ದೀನಿ ಅಂತ ಕಾಣಿಸ್ದೇ ಇರಬೇಕು ಅಂತ ಹೇಳಿದ್ರೆ, ವೆರಿ ಸಿಂಪಲ್ ಥಿಂಗ್, ಕೀಪ್ ಆಲ್ ದ ಶೇಡ್ಸ್ ವೆರಿ ಸಟಲ್, ವೆರಿ ನ್ಯೂಡ್, ವೆರಿ ನ್ಯೂಟ್ರಲ್. ಇವಾಗ ಒಂದು ಐ ಶ್ಯಾಡೋ ಯೂಸೇಜ್ ಇರ್ಬೋದು, ಒಂದು ಲಿಪ್ಸ್ಟಿಕ್ ಇರ್ಬೋದು, ಡು ನಾಟ್ ವೇರ್ ತುಂಬ ಬ್ರೈಟ್ ಶೇಡ್ಸ್ ಹಾಕೋಬೇಡಿ, ನ್ಯೂಡ್ ಲಿಪ್ ಶೇಡ್ಸ್ ಹಾಕೋಬೋದು, ಆಮೇಲೆ ಮ್ಯಾಟ್ ಐ ಶ್ಯಾಡೋಸ್ ಹಾಕೋಬೋದು, ಆಮೇಲೆ ಐ ಲ್ಯಾಶಸ್ ನೀವು ಫಾಲ್ಸ್ ಲ್ಯಾಶಸ್ ಹಾಕ್ಬೇಕಂದ್ರೂ ವೆರಿ ಸ್ಲಿಮ್ ಆಗಿರೋ ವೆರಿ ನ್ಯಾಚುರಲ್ ಲುಕಿಂಗ್ ಐ ಲ್ಯಾಶಸ್ ಹಾಕ್ಬೋದು, ಎಲ್ಲ ಮಾಡ್ಬೋದು. ಬಟ್ ಇಫ್ ಯು ವಾಂಟ್ ಟು ಲುಕ್ ನ್ಯಾಚುರಲ್, ಕೀಪ್ ಇಟ್ ನ್ಯಾಚುರಲ್. ಶೇಡ್ಸನ್ನು ಸರಿ, ಆಮೇಲೆ ಅಮೌಂಟ್ ಆಫ್ ಯೂಸೇಜನ್ನು ಸರಿ. ಓಕೆ. ಸೊ ನಾವು ಯಾವ ಥರ ಚೂಸ್ ಮಾಡ್ತೀವಿ, ಯಾವ ಥರ ಅಪ್ಲೈ ಮಾಡ್ತೀವಿ, ಬೋತ್ ಮ್ಯಾಟರ್ಸ್. ಅಬ್ಸಲ್ಯೂಟ್ಲಿ. ಎಸ್. ಸೊ ಇವತ್ತು ನಮ್ಮ ಜೊತೆ ನಮ್ಮ ಮಾಡೆಲ್ ಇದ್ದಾರೆ, ಅಂಡ್ ವಿತ್ ದ ಸೇಮ್ ನೇಮ್ ಪ್ರಿಯಾ, ಕೃಷ್ಣ ಪ್ರಿಯಾ ಅವರು ನಮ್ಮ ಜೊತೆ ನಮ್ಮ ಮಾಡೆಲ್ ಆಗಿರ್ತಾರೆ. ಅಂಡ್ ಡೈಲಿ ಮೇಕಪ್ನ, ಡೈಲಿ ಲುಕ್ನ ಅವ್ರ ಮೇಲೆ ತೋರಿಸ್ತಾ ಇರುವಂಥದ್ದು. ಆ್ಯಂಡ್ ನಾವು ಹೇಳ್ದ ಹಾಗೆ, ಪ್ರಿಯಾ ಅವರು ಕೂಡ ಹೇಳ್ದ ಹಾಗೆ, ನೀವು ಲಂಚ್ ಹೋಗ್ತಿದ್ದೀರಾ, ಕಾನ್ಫರೆನ್ಸ್ ಹೋಗ್ತಿದ್ದೀರಾ, ಸೆಮಿನಾರ್ಸ್ ಹೋಗ್ತಿದ್ದೀರಾ, ಅಥವಾ ಆಫೀಸ್ ಹೋಗುವಾಗ ಯು ವಾಂಟ್ ಅ ಲೈಟ್ ಮೇಕಪ್ ಕ್ಯಾರಿ ಮಾಡೋಕ್ಕಾಗಬೇಕು ಇಡೀ ದಿವಸ ಅನ್ನೋದಾದ್ರೆ ಅದು ಯಾವ ರೀತಿ ಇರಬೇಕು ಅಂತ ಇವಾಗ ಪ್ರಿಯಾ ಅವರು ನಿಮಗೋಸ್ಕರ ತೋರಿಸ್ಕೊಡ್ತಾರೆ. ನೋಡ್ಕೊಂಡು ಬನ್ನಿ. ಇವತ್ತು ಕೃಷ್ಣ ಪ್ರಿಯಾ ಅವರು ನಮ್ಮ ಮಾಡೆಲ್ ಆಗಿದ್ದಾರೆ. ಆ್ಯಂಡ್ ಶಿ ಈಸ್ ಗೋಯಿಂಗ್ ಟು ಗೋ ಟು ಆಫೀಸ್. ಅವ್ರ ಆಫೀಸಲ್ಲಿ ಒಂದು ಸೆಮಿನಾರ್ ಇದೆ, ಸೆಮಿನಾರ್ನ ಅವ್ರು ಲೀಡ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಶಿ ಇಸ್ ಗೋಯಿಂಗ್ ಟು ಬಿ ದ ಸ್ಪೀಕರ್ ಆಟ್ ದ ಸೆಮಿನಾರ್. ಸೊ ಈ ಥರ ಒಂದು ಸ್ಪೆಷಲ್ ಒಕೇಶನ್ ಇರುವಾಗ ಯಾವ ಥರ ಮೇಕಪ್ ಮಾಡಿಕೊಂಡ್ರೆ, ಯಾವ ಥರ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದು, ಅಪೀಲಿಂಗ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಆಟ್ ದ ಸೇಮ್ ಟೈಮ್ ಪವರ್ಫುಲ್ ಆಗಿ ಕಾಣಿಸ್ಬೋದು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಆಸ್ ಯು ಕ್ಯಾನ್ ಸಿ, ಶಿ ಇಸ್ ವೇರಿಂಗ್ ಅ ವೆರಿ ಬ್ಯೂಟಿಫುಲ್ ನೈಸ್ ಬ್ರೈಟ್ ಯೆಲ್ಲೋ ಬ್ಲೇಸರ್. ಆ್ಯಂಡ್ ಅವ್ರ ಹೇರ್ ಸ್ಟೈಲ್ನ ಬಂದ್ಬಿಟ್ಟು ವಿ ಹ್ಯಾವ್ ಕೆಪ್ಟ್ ಇಟ್ ವೆರಿ ಸಿಂಪಲ್.
ಎಕ್ಸಾಂಪಲ್ ವಿ ಕೆಪ್ಟ್ ಅ ಸ್ಟ್ರೇಟ್ ಹೇರ್ ಲುಕ್. ಸ್ಟ್ರೇಟ್ ಹೇರ್ ಅನ್ನೋದು ಒಂದು ಕ್ಲಾಸಿಕ್ ಲುಕ್, ಇಟ್ ಕ್ಯಾನ್ ನೆವರ್ ಗೋ ರಾಂಗ್. ನೀವು ಯಾವುದೇ ಥರದ ಮೇಕಪ್ ಮಾಡ್ಕೋಬೇಕಂದ್ರೂ, ಯಾವುದೇ ಥರದ ಫಂಕ್ಷನ್ಗೆ ಅಟೆಂಡ್ ಆಗಬೇಕಾದ್ರೂ, ಆ್ಯಂಡ್ ಇವನ್ ಇಫ್ ಇಟ್ ಇಸ್ ಯುವರ್ ಎವ್ರಿ ಡೇ ವೇರ್ ಟು ಯುವರ್ ಆಫೀಸ್ ಇರ್ಬೋದು, ಇಲ್ಲ ನಿಮ್ಮ ಗರ್ಲ್ಸ್ ಜೊತೆ ಬ್ರಂಚ್ ಪಾರ್ಟಿಗೆ ಹೋಗ್ತಾ ಇರ್ಬೋದು, ಸ್ಟ್ರೇಟ್ ಹೇರ್ ಕ್ಯಾನ್ ನೆವರ್ ಗೋ ರಾಂಗ್. ಆಮೇಲೆ ಇನ್ನೊಂದು, ಕೃಷ್ಣಪ್ರಿಯ ಅವ್ರಿಗೆ ಪ್ರೆಗ್ಮೆಂಟೇಷನ್ ಇದೆ ಲಿಪ್ಸಲ್ಲಿ. ಈ ಥರ ಲಿಪ್ಸ್ ಇರುವಾಗ ಏನು ಮಾಡಿ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತ ತೋರಿಸ್ತೀನಿ ವಿತ್ ವೆರಿ ವೆರಿ ಸ್ಮಾಲ್ ಟಿಪ್ಸ್. ಪ್ಲೀಸ್ ಮೇಕ್ ನೋಟ್. ಸೊ ಇವಾಗ ಅವ್ರ ಶೇಡ್ ಫೌಂಡೇಶನ್ ಆಲ್ರೆಡಿ ಮ್ಯಾಚ್ ಆಗಿದೆ. ಆಸ್ ಯು ನೋ, ಬ್ಲೆಂಡರ್ ಇಸ್ ಮೈ ಫೇವ್ರೆಟ್ ಪ್ರಾಡಕ್ಟ್. ಸೊ ಫೌಂಡೇಶನ್ನ ಕ್ವಿಕ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ.